ಚಳ್ಳಕೆರೆ ನಗರ ಇಡೀ ಜಿಲ್ಲೆಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ಆದರೆ ಅಷ್ಟೇ ವೇಗದಲ್ಲಿ ಕೆಲವು ಅಧಿಕಾರಿಗಳ ಕಣ್ತಪ್ಪಿಸಿ ಕಟ್ಟಡಗಳು ನಿರ್ಮಾಣಗೊಳ್ಳುತ್ತಿವೆ. ನಗರದಲ್ಲಿ ವಸತಿ ಸಂಕೀರ್ಣ ಹಾಗೂ ವಾಣಿಜ್ಯ ಮಳಿಗೆಗಳನ್ನ ಯಾವುದೇ ಪರವಾನಗಿ ಇಲ್ಲದೆ ಕಟ್ಟಲಾಗುತ್ತಿದ್ದರೂ ಸಹ ನಗರಸಭೆ ಅಧಿಕಾರಿಗಳು ಮೌನಕ್ಕೆ ಜಾರಿರುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಎಡೆಮಾಡಿದೆ. ಹೌದು, ಇದು ಚಳ್ಳಕೆರೆ ನಗರಸಭೆ ವ್ಯಾಪ್ತಿಯ ಚಿತ್ರದುರ್ಗ ಮುಖ್ಯ ರಸ್ತೆಗೆ ಹೊಂದಿಕೊಂಡ ಪ್ರವಾಸಿ ಮಂದಿರದ ಎದುರು ರೆಡ್ಡಿ ಕಾಂಪ್ಲೆಕ್ಸ್ಗೆ ಹೊಂದಿಕೊಂಡ ಖಾಲಿ ನಿವೇಶನದಲ್ಲಿ ಸರ್ವಿಸ್ ರಸ್ತೆಯ ಡಾಂಬಾ ರಸ್ತೆಗೆ ಹೊಂದಿಕೊಂಡು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾಹಿತಿ ನೀಡಿದಾಗ ಸ್ಥಳದಲ್ಲಿದ್ದವರನ್ನ ವಿಚಾರಿಸಿದಾಗ ಅದು ಬೇರೆಯವರ ಖಾಲಿ ನಿವೇಶನವನ್ನ ನಾವು ಬಾಡಿಗೆ ಪಡೆದು ಪ್ಲೇವುಡ್ ಮಾರಾಟ ಶೆಡ್ ನಿರ್ಮಿಸುತ್ತಿದ್ದೇವೆ ಎಂದು ಉತ್ತರ ನೀಡಿದರು. ಕೂಡಲೇ ನಗರಸಭೆ ಕಟ್ಟಡ ಪರವಾನಗಿ ನೀಡುವ ಶಾಖೆಯ ಚೇತನ್ ರವರನ್ನು ಸಂಪರ್ಕಿಸಿದಾಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ನಗರಸಭೆ ವತಿಯಿಂದ ಯಾವುದೇ ಪರವಾನಗಿ ಪಡೆಯದೇ ಇರುವುದು ಬೆಳಕಿಗೆ ಬಂದಿದೆ. ಮುಖ್ಯ ರಸ್ತೆಯ ಜನದಟ್ಟಣೆ ಪ್ರದೇಶ ಹಾಗೂ ಇಲ್ಲಿ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಸಹ ಓಡಾಡುತ್ತಿದ್ದರೂ ಕಟ್ಟಡ ಕಟ್ಟುತ್ತಿರುವ ಬಗ್ಗೆ ಕೇಳದೆ ಮೌನಕ್ಕೆ ಶರಣಾಗಿದ್ದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಹಣ ಇದ್ದವರು ಏನು ಬೇಕಾದರೂ ಮಾಡಬಹುದು ಎನ್ನುವುದಕ್ಕೆ ಸಾಕಷ್ಟು ಇವೆ. ಅದರಲ್ಲಿ ಉದಾಹರಣೆಗೆ ಬೆಂಗಳೂರು ರಸ್ತೆ ತಾಲೂಕು ಪಂಚಾಯಿತಿ ನಿವೇಶನದಲ್ಲಿ ಖಾಸಗಿಯವರು ಕಟ್ಟಡ ನಿರ್ಮಿಸಿಕೊಂಡರೆ ಸರ್ಕಾರಿ ವಾಣಿಜ್ಯ ಮಳಿಗೆಯನ್ನು ಇಲಾಖೆ ಹಾಗೂ ನಗರಸಭೆಯಿಂದ ಪರವಾನಗಿ ಪಡೆಯದೆ ಕಟ್ಟಡ ಕಿತ್ತು ವಿಸ್ತರಣೆ ಮಾಡಿಕೊಂಡಿರುವುದು, ಪಾಗೋಡ ರಸ್ತೆಯಲ್ಲಿ ನಗರಸಭೆಗೆ ಸೇರಿದ ಜಾಗದಲ್ಲಿ ಖಾಸಗಿಯವರು ವಾಣಿಜ್ಯ ಮಳಿಗೆ ಕಟ್ಟಿಕೊಂಡಿರುವುದು, ಇನ್ನು 10 ಹಲವು ಸರ್ಕಾರಿ ಜಾಗ ಪ್ರಭಾವಿಗಳ ಪಾಲಾಗಿದೆ ಎಂದು ನಗರದ ಬುದ್ಧಿವಂತರು ಹಾಗೂ ಸಾರ್ವಜನಿಕರಲ್ಲಿ ಗುಸುಗುಸು. ನಗರಸಭೆ ಪರವಾನಗಿ ಪಡೆಯದೆ ಮಾತುಗಳು ಕೇಳಿಬರುತ್ತಿವೆ. ಕಾನೂನು ಉಲ್ಲಂಘಿಸಿದ್ದರೂ ಇದರ ವಿರುದ್ಧ ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕುಳಿತುಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಈಗಲಾದರೂ ಸಂಬಂಧ